ಊರಲ್ಲ ಅವತ್ತಕ್ಕೆ ಹೋಗೋಂಗ ಪುಳಿ ಹೋಗಾರೆ ಗಾಯ್ಸ್ ಇಲ್ಲೊಬ್ರು ಪುಳಿ ಹೋಗ್ರೆ ತಿಂತವ್ರೆ, ಎಲ್ಲ ಕಬಾಬ್ ಮಾಡ್ತವ್ರೆ, ರೆಡಿ ಮಾಡ್ತಾರೆ ಫಿಶ್ ಕಬಾಬ್ಗೆ. ಬೇಡ ನಮಗೆ ಬೆಂದಾದ್ಮೇಲೆ ತಿನ್ನೋದು ನಾವು, ಹಸಿ ಹಸಿ ತಿನ್ನಲ್ಲ, ಆದಿಮಾನವರಲ್ಲ. ವಿಡಿಯೋ ಆಯ್ತೈತೆ ಹಾಕ್ತೀನಿ, ಕೇಳಿಸ್ಕೊಂಡ್ರೆ ಬೈತಾರೆ ಏನ್ರಿ ರೀ. ವಿಡಿಯೋ ಆಯ್ತೈತೆ ಬೋಸುಡಿಕೆ ಅಂತ ಬೈ ಕೇಳಿಸ್ತದೆ. ಏನ್ ಕಿತ್ತಿರ್ಲಿಲ್ಲ ಕ್ಯೂರ ಕಾಯ್ಸಿದ್ದಿ ಯಾ ಏನ ಹಾ ಏನ್ ನೀರ್ ಹಾಕ್ಬಿಟ್ರಿ ಜಾಸ್ತಿ, ನೀರ್ ಯಾಕೆ ಹಾಕ್ತಾ ಇದ್ದೀರಾ? ಅದು ಹಿಡಿತದ ಕಟ್ಟೆ ಮ್ಯಾರಿನೇಟ್ ಮಾಡಿ ಮಡ್ಗಿ ಸಾಂಬಾರ್ ಸೊಪ್ಪೇನು ಹಾಕ್ತಿದ್ವಾ? ಫ್ರಿಜ್ ಅಲ್ಲ ಅದೇ ಒಂಚೂರು ಅಕ್ಕಿ ಸೀಟ್ ಹಾಕ್ಬೇಕಿತ್ತು. ಅವ್ರಿಗೆ ಅದು ಅವ್ರಿಗೆ ಹೇಳ್ಕೊಡೋದ, ಕಬಾಬ್ ಮಾಡೋರ್ಗೆ ರೀ. ನಿಮ್ಮ ಅಪ್ಪ ಇದನ್ನೇ ಆಗ್ತಿದ್ದು ನೋಡ್ಕೊಂಡಿದ್ರ? ಹಾ ಓ ಹಾಗಾದ್ರೆ ನಾವ್ ಇದ್ದಿದ್ರೆ ಕಲ್ತ್ಕೋಬೋದಿತ್ತು ಇನ್ನೊಂದ್ ಸ್ವಲ್ಪ. ಅದಕ್ಕೆ ನಿಮ್ಮ ಅಮ್ಮಂಗೆ ಅಡಿಗೆ ಮಾಡಕ್ ಬರ್ಕಿಲ್ಲ ಇಲ್ಲ ಕಣ್ರಿ, ಖಾಲಿ. ಗಾಯ್ಸ್ ಇಲ್ಲಿ ಫಿಶ್ ಫ್ರೈಗೆ ಪ್ರಿಪ್ರೇಷನ್ ನಡೀತೈತೆ. ಇಲ್ಲಿ ಬೆಳಗಿನ ಉಪಹಾರಕ್ಕೆ ಅಲ್ಲ ತಿಂಡಿಗೆ ಪುಳಿಯೋಗರೆ ರೆಡಿ ಇದೆ. ಇನ್ನು ನೆಕ್ಸ್ಟ್ ಇಲ್ಲಿ ತೊಂಬಿಟಾರ್ತಿಗೆ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಏನಕ್ಕೆ ರೆಡಿ ಆಗಿದ್ದೀನಿ ಈ ಥರ ಅಂತಂದರೆ, ನಮ್ಮೂರ್ದು ಪಟ್ಲೆದಮ್ಮನ ಜಾತ್ರೆ ಇದೆ. ಸೊ ಜಾತ್ರೆ ಅಲ್ಲ, ಪಟ್ಲೆದಮ್ಮನ ಹಬ್ಬ ಇದೆ. ಯಾವುದ್ರಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಟ್ಲೆದಮ್ಮದ್ದು ತೊಂಬಿಟಾರ್ತಿ ಇದೆ, ಅದಕ್ಕೆ ಈ ಥರ ರೆಡಿ ಆಗಿದ್ದೀವಿ. ಸೊ ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗಿಲ್ಲ, ನಾರ್ಮಲ್ ಶರ್ಟ್ ಹಾಕೊಂಡು ಕೂತವ್ರೆ. ನಾವು ಈ ರೀತಿ ರೆಡಿ ಆಗಿದ್ದೀವಿ. ಸೊ ಗಾಯ್ಸ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನಿಜ ನಿಜ ನನ್ನ ಗಂಡ ಹೇಳಿದ್ಮೇಲೆ ಮುಗೀತು. ಗಾಯ್ಸ್ ಇಲ್ಲಿ ನೋಡಿ, ನಮ್ಮ ಅತ್ತೆಮ್ಮವರು ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ. ಹೆಂಗ್ ಕಾಣಿಸ್ತಿದ್ದಾರೆ ನೋಡಿ. ಗಾಯ್ಸ್ ಇಲ್ಲಿ ಒಂದು ತೊಂಬಿಟಾರ್ತಿಗೆ ತೊಂಬಿಟ್ಟು ರೆಡಿ ಇದೆ. ಕೊಡು ಅದೇ ಆಯ್ತು. ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗಿಲ್ಲ, ರೆಡಿ ಮಾಡಿಸ್ತೀವಿ. ಸ್ನಾನ ಮಾತ್ರ ರೆಡಿ ಮಾಡ್ಕೊಂಡು ಶರ್ಟ್ ಹಾಕೊಂಡಿದ್ದಾರೆ. ಇನ್ನು ಶರ್ಟ್ ಪೂಜೆ ಎಲ್ಲ ಮಾಡಿದ್ದಾರೆ. ರೆಡಿ ಅಂದ್ರೆ ಇನ್ನು ಶರ್ಟ್ ಹಾಕೊಂಡಿಲ್ಲ, ಬೇರೆ ಶರ್ಟ್ ರೀ. ಹೊಲಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ಹಾಕೊಂಡವ್ರೆ. ಸೊ ಹೇಗೆ ಕಾಣಿಸ್ತಿದೀವಿ ಅಂತೇಳಿ ಕಾಮೆಂಟ್ ಮಾಡಿ ಗಾಯ್ಸ್. ಏನಕ್ಕೆ ರೆಡಿ ಆಗಿದ್ದೀವಿ ಹೇಳ್ರಿ ಇವತ್ತು? ಯಾವುದು? ನಿಮಗೆಲ್ಲ ಟೊಮೆಟೊ, ನಮಗೆಲ್ಲ ಮಟನ್ ಚಿಕನ್. ಅವ್ರಿಗೆ ಪಾಪ ಅವ್ರಿಗೂ ಮಟನ್ ಚಿಕನ್ ಕರೆದ್ಬಿಟ್ಟು ಹಾಕ್ತೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ಶೇರ್ ಮಾಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ಏನಂತ ಮಾಡ್ತಾರೆ ಹೇಳಿ. ಅಕ್ಕ ನಿನ್ಗಿಂತ ನಿಮ್ಮ ಅತ್ತೆ ಮನೆ ಚೆನ್ನಾಗವ್ರೆ.
ನಿಜ ತಾನೇ ಅದು ಒಪ್ಕೋಬೇಕು ಸತ್ಯ ಆಗ ನೀನು ಗಂಡ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಹ್ಞೂ ಬೇಡ ಯಾಕೆ ಚೆನ್ನಾಗಿಲ್ಲ ಹೀರೋ ಗೈಸ್ ಚಿಕನ್ ಮಟನ್ಗೆ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಸ್ನಾನ ಮಾಡಿರೋದು ಸೊಂಬಿಟ್ಟು ಆರತಿ ಹೇಗಿದೆ ಇನ್ನೂ ಕಸಬೇಕು ಹೇಗಿದೆ ಕಾಮೆಂಟ್ ಮಾಡಿ ಸಿಂಪಲ್ಲಾಗಿ ಮಾಡಿರೋದು ಏನ ಲೇಟಾಗಿ ಅಯ್ಯೋ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ ಸುಮ್ಮನೆ ಕಾಲು ಬಂತು ಅಂತೇಳಿ ನಮ್ಮ ಅತ್ತೆಯವರು ಕೊಟ್ಟೆ ಅವ್ರಿಗೆ ಕಾದ್ರು ಬೆಳಿಗ್ಗೆ ಮೊದಲು ಇಲ್ಲಿ ತಳ್ಳಿಗೆ ಆಮೇಲೆ ಅಲ್ಲಿ ಓದೋದಂತೆ ಅದಕ್ಕೆ ಕರಿಯಾ ಸರಿಯಾಗಿ ಪೂಜೆ ಮಾಡಿಲ್ಲ ಯಾರು ಈಗ ಅಲ್ಲಿಂದ ಬರೀ ಕಾಲೆಲ್ಲ ಬಂದ ಕಾಲೆಲ್ಲ ನೋಡ್ತದು ಹಲೋ ಮೇಡಮ್ ಇಲ್ಲಿ ನೋಡಿ
ಊರಿಂದ ನಮ್ಮ ಅಮ್ಮ ಮತ್ತು ನನ್ನ ತಮ್ಮಂದರು ಬಂದಿದ್ದರು, ಅಂದರೆ ಚಿಕ್ಕಪ್ಪನ ಮಕ್ಕಳು. ನಮ್ಮ ಗುಂಡನ ಜೊತೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ರು. ಕೊಡಕ್ಕಿಲ್ಲ ಮಾಡೋವಾಗ ಅದಕ್ಕೆ ಖುಷಿ ಆಗ್ಬಿಟ್ಟೈತೆ, ಎಲ್ಲ ಬಂದ್ಬಿಟ್ಟವ್ರೆ ಅಂತ ಫುಲ್ ಖುಷಿ ಆಗ್ಬಿಟ್ಟೈತೆ ಅದಕ್ಕೆ. ನೋಡಿ ಬಟ್ಟೆ ಎಳಿಯೋದೀಗ ಕಚ್ಚಕ್ಕಿಲ್ಲಕನೋ ಆಟ ಆಡ್ತದ ಅಷ್ಟೇ, ಕಚ್ಚಲಕ ಸುಮ್ಮನಿರು, ಕಚ್ಚಲ್ಲ ಅದು. ನೋಡು ಅದು ನಡೆದಾಡಿದ್ರೆ ಹಂಗೆ. ಏಕೆ ಇಬ್ರಿಗೂ, ಪ್ರವಿಗೂ ಪವನ್ಗೂ ಇಬ್ರಿಗೂ. ಪ್ರವಿ ಮೂಡ್ ಅಪ್ಸೆಟ್ ಆಗಿದ್ದವನೇ ಫುಲ್ ಖುಷಿ ಆಗ್ಬಿಟ್ಟ. ಹಂಗೆ ಮನೆ ಏನೋ ಬಂದ್ರೆ ಖುಷಿ ಅಲ್ವಾ ಅವನ್ಗೆ. ಯಾರಾದ್ರು ಆಟ ಆಡಿಸ್ರ ಸುಸ್ತಾಯ್ತಾ? ಬಾ ಗುಂಡ 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 ಓಯ್ ಗುಂಡ ಬಾ, ಬಂದ ಬಾ. ಏನ್ ಮಾಡಿದ್ರು? ಆಟಾಡ್ಸಿದ್ರೆ ನೀನ? ಅಯ್ಯಯ್ಯಯ್ಯ ಮಟನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಕಬಾಬ್, ರೈಸು ಎಲ್ಲ ರೆಡಿ ಆಯಿತು. ಸೊ ಊಟ ಮಾಡ್ತಿದ್ದಾರೆ ನೋಡಿ. ಮತ್ತೆ ಮಾಡ್ತಿಲ್ಲ ಇವರೊಬ್ರು ವಿಡಿಯೋ ಮಾಡ್ಕೋತವ್ರೆ. ಊಟ ಹೆಂಗೈತೆ? ಚೆನ್ನಾಗೈತೆ ಮೇಡಮ್. ನಮ್ಮ ತಿನ್ನು, ಊಟ ಮಾಡು. ಚೆನ್ನಾಗಿದೆ, ಚೆನ್ನಾಗದ? ಸೂಪರ ಗೈ, ಸೂಪರ್ ಆಯ್ತಂತೆ. ಸೊ ನನಗೆ ನಾನೇ ಬೇಷ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಪಾತ್ರೆ ವಾಶ್ ಮಾಡ್ತವ್ರೆ, ಇಲ್ಲೊಬ್ರು ಕಬಾಬ್ ಹಾಕ್ತವ್ರೆ. ಇವರಂತೂ ಕಬಾಬ್ ಹೋಟ್ಲೆ ಇಟ್ಟಿದ್ರು ಏನೋ ಕಣೆ, ಆ ಥರ ಐತೆ ಟೇಸ್ಟು. ಸಾಕಾಗಿದೆ ಕಬಾಬ್ ಟೇಸ್ಟ್. ಏನ್ರಿ? ಯಾಕ್ರಿ? ಏನು? ಹಾಂ ನಡೆಸ್ಬೇಕು. ಎಲ್ಲರೂ ಊಟ ಮಾಡ್ಕೊಂಡು ಹೊರಡ್ತಿದ್ದಾರೆ. ಇವಾಗ ಊರಿಗೆ ಕಳಿಸ್ಕೊಡ್ತಿದ್ದೀವಿ. ಹುಷಾರು, ಇಲ್ಲಿ ಬಾಯ್. ಹುಷಾರು ಯಾ ಸುಬ್ಬ.
ಏನ ಶುಂಠಿಯ ನಿಮ್ಮ ಅಪ್ಪನ ಟಿಕ್ಕಿಗೆ ಹಾಕೊಂಡು ಕೊಡು ಅವ್ನು ರೋಯ್ತು ಯಾಕೆ ಯಾಕೆ ಬೈದನು ಲೈ ಎಲ್ಲಿಟ್ಟಿದಿ ಫೋನ್ ಅಂತೆ ಏ ಇಲ್ಲಲ್ಲಿ ಬಾಯ್ ಬಾಯ್ ಓಯ್ ಹೂ ಕಾಡ ಎಂಗೇಜ್ಮೆಂಟ್ ಬೇರೆ ಹೋಗ್ಬೇಕು ಬಂದದ ಎಲ್ಲಿಗೆ ಯಾರ್ದು ಎಂಗೇಜ್ಮೆಂಟು ಪ್ರಭುನ ಮಗಳು ನಾವು ಪ್ರಿನ್ಸಿಪಲ್ ಅವರು ಎಷ್ಟು ಬೀಗ್ ಬೀಗ್ ತಿರೋಯ್ತವ್ರು ನೋಡಿ ಬೀಗ್ ಬೀಗ್ ತಿರು ಇನ್ನು ಏನೇನೈತೆ ಹಾಕಿ ಒಟ್ಟಿಗೆ ಅಲ್ಲೇ ತೊಳ್ಕೊತೀನಿ ಆಚೆ ಕಡೆ ಕುತ್ಕೊಂಡು ಬೆಳಿಕೊಳಕ್ಕಾಗ. ನಾವು ಸಂಜೆ ಅಂದರೆ ರಾತ್ರಿ ಊಟಕ್ಕೆ ಮಟನ್ ಮಾಡ್ಕೊಂಡಿದ್ವಿ. ಅಂದರೆ ನಮ್ಮ ಅಮ್ಮನಿಗೆ ಬಡ್ಸೋಕ್ಕಾಗಲಿಲ್ಲ, ಅವರು ಟೈಮ್ ಆಗಿಬಿಟ್ಟಿತ್ತು ಅಂತ ಹೊರಟೋಗ್ಬಿಟ್ರು. ಚಿಕನ್ ಮಾತ್ರ ಮಾಡಿದ್ದೆ. ಸೊ ಹಾಗಾಗಿ ನಾವು ಇವಾಗ ನೈಟು ಮಟನ್ ಮತ್ತು ಮಟನ್ ಕೈಮಾ ಮಾಡ್ಕೊಂಡು ಊಟ ಮಾಡ್ತಿದ್ವಿ. ಅಬ್ಬಬ್ಬಬ್ಬ ಏನು ಸಾಂಗ್ ಹಾಡು ಹೇಳ್ತಾನೆ ಅವನು ಅಲ್ವಾ. ಗಶ್ ಖೈಮಾ ಉಂಡೆ ಮಟನ್ ಖೈಮಾ ಉಂಡೆ ಊಟ. ಗೈಸ್ ಮಟನ್ ಸಾಂಬಾರು ಊಟ ಮಾಡಿಕೊಂಡು ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಬ್ಬ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ. ಇನ್ನ ಮಾಡಿಲ್ಲ, ಮಾಡಬೇಕು, ಎಂಡಿಂಗು ಮಾಡಬೇಕಲ್ಲ ಅದಕ್ಕೆ. ಓಕೆ ಗೈಸ್, ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ. ಹೇಳ್ರಿ ಸಬ್ಸ್ಕ್ರೈಬ್. ಆಮೇಲೆ ಹೇಳ್ತಾರಂತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ ಬಾಯ್ ಬಾಯ್, ಟೇಕ್ ಕೇರ್.